ಪಕ್ಷಕ್ಕೇ ಹಿಂದೂ ಸಮಾಜವೇ ಬೇಡ ಆಗಿದೆ. ಮಾನ್ಯ ಹಿರಿಯರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ಕೊಟ್ಟಂಥ ಹೇಳಿಕೆ ಇಡೀ ಪ್ರಪಂಚದ ಹಿಂದೂಗಳಿಗೆ ತುಂಬ ನೋವಾಗಿದೆ. ಗಂಗಾ ಸ್ನಾನ ಹೊಟ್ಟೆ ತುಂಬಿಸುತ್ತಾ? ಗಂಗೆಯಲ್ಲಿ ಮಿಂದರೆ ಬಡತನ ಹೋಗುತ್ತಾ? ದೇಶಕ್ಕೇನು ಲಾಭ? ಒಬ್ಬ ಮುತ್ಸದ್ದಿ ರಾಜಕಾರಣಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ನಾನು ಯಾವ ಭಾಷೆಯಲ್ಲಿ ಮಾತಾಡಬೇಕು ನನಗಂತೂ ಅರ್ಥ ಆಗ್ತಾ ಇಲ್ಲ. ಇವತ್ತು ಕುಂಭಮೇಳಕ್ಕೆ ದೇಶ ವಿದೇಶದ 40 ಕೋಟಿಗೂ ಹೆಚ್ಚಿಗೆ ಹಿಂದೂಗಳಲ್ಲಿ ಹೋಗಿ ಭಾಗವಹಿಸ್ತಾ ಇದ್ದಾರೆ. ಇನ್ನೂ ಅನೇಕರಿಗೆ ಹೋಗಬೇಕು ಅಂತ ಆಸೆ ಇದ್ದರೂ ಕೂಡ ಹೋಗೋಕ್ಕಾಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಇವ್ರಿಗಾಗಿ ಇಷ್ಟ ಇದ್ದರೆ ಹೋಗಲಿ, ಇಲ್ಲ ಅಂತಂದರೆ ಬಿಡಲಿ. ಆದರೆ ಕುಂಭಮೇಳಕ್ಕೆ ಹೋಗದೇನೆ ಹಿಂದೂಗಳ ಭಾವನೆ ಅದಕ್ಕೆ ಧಕ್ಕೆ ತರಂಥ ಒಂದು ಅಧಿಕಾರ ಇವರು ಕೊಟ್ಟವರು ಯಾರು? ಪ್ರಪಂಚದ ದೇಶ ವಿದೇಶದ ನಾಗರಿಕರು ಬಂದು ಆ ಒಂದು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಧನ್ಯರು ಅಂತ ಹೇಳ್ಕೊತಾ ಇದ್ದಾರೆ. 144 ವರ್ಷಗಳ ನಂತರ ಬಂದಿರೋಂಥ ಒಂದು ವಿಶೇಷವಾದ ಕುಂಭಮೇಳ. ಏನು ರೋಗ ಆಗಿದೆ ಅಂತ ಇವ್ರಿಗೆ ಅರ್ಥ ಆಗಲ್ಲ ನನಗೆ. ನೀವೇನಂದ್ರೂ ಕೂಡ ಹಿಂದೂಗಳು ಸುಮ್ಮನೆ ಇರ್ತಾರೆ. ಅವ್ರು ಶಾಂತವಾಗಿರೋದೇ ಹಿಂದೂಗಳ ದೌರ್ಬಲ್ಯ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇವರೆಲ್ಲರೂ ಕೂಡ ವಿದೇಶಗಳಲ್ಲಿ ಹೋಗಿ ಕ್ರಿಶ್ಚಿಯನ್ರ ಪವಿತ್ರವಾದ ಜಾಗದಲ್ಲಿ ಪ್ರಾರ್ಥನೆ ಮಾಡಿ ಬರ್ತಾರೆ. ನಾವು ಅದನ್ನೇನು ಟೀಕೆ ಮಾಡಲ್ಲ. ಅದು ಅವ್ರ ಧರ್ಮ, ಅವ್ರ ನಂಬಿಕೆ. ಮುಸಲ್ಮಾನರು ಮಕ್ಕಾ ಮದೀನಾಕ್ಕೆ ಹೋಗಿ ಅಲ್ಲಿ ಹೋಗಿ ಬರೋದ್ರಿಂದ ನಮ್ಮ ಜೀವನ ಸಾರ್ಥಕ ಆಯಿತು ಅನ್ನೋಂಥ ನಂಬಿಕೆ ಅವ್ರದ್ದು. ಆದರೆ ಹಿಂದೂಗಳಿಗೆ ಗಂಗೆನಲ್ಲಿ ಸ್ನಾನ ಮಾಡಿದ್ರೆ, ಗಂಗಾ, ಯಮುನಾ, ಸರಸ್ವತಿ, ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ತುಂಬ ಪವಿತ್ರವಾದ್ದು ಅಂತ ನಮ್ಮ ನಂಬಿಕೆ. ಆದರೆ 144 ವರ್ಷದ ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರಂತೂ ಯಾವುದೋ ಜನ್ಮದ ಪುಣ್ಯ ನಾವು ಅಂತ ಭಾವಿಸ್ತೇವೆ. ಈ 144 ವರ್ಷ ಕುಂಭಮೇಳದಲ್ಲಿ ನಾವು ಸ್ನಾನ ಮಾಡೋದ್ರಿಂದ ನಮ್ಮ ತಂದೆ ತಾಯಿಗಳು, ಅಜ್ಜ ಮುತ್ತಜ್ಜ ಅವ್ರಿಗೂ ಕೂಡ ಒಳ್ಳೆಯದಾಗತ್ತೆ, ಅವರ ಆತ್ಮಕ್ಕೂ ಶಾಂತಿ ಆಗುತ್ತೆ ಅನ್ನೋಂಥ ಹಿಂದೂಗಳ ನಂಬಿಕೆ. ಇಷ್ಟು ಕೀಳು ಮಟ್ಟಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಳಿತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ.
ತಕ್ಷಣ ಇಡೀ ಪ್ರಪಂಚದ ಹಿಂದೂಗಳ ಕ್ಷಮೆ ಕೇಳಲಿ ಅವರು. ಇಲ್ಲ ಅಂತಂದರೆ ದೇಶದಲ್ಲಿ ದಂಗೆಗಳಾದರೆ ಯಾರು ಜವಾಬ್ದಾರರು? ತುಂಬ ನೊಂದು ಹೇಳ್ತಿದ್ದೀನಿ ನಾನು. ನನ್ನ ರೂಪದಲ್ಲೇ ಇಡೀ ದೇಶದ ಪ್ರಪಂಚದ ಹಿಂದೂಗಳು ನೊಂದಿದ್ದಾರೆ. ಅವರೆಲ್ಲರೂ ಕೂಡ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಕ್ಷಮೆ ಕೇಳಬೇಕು ಅಂತ ಈ ಸಂದರ್ಭ ಒತ್ತಾಯ ಮಾಡ್ತೀನಿ. ನಿನ್ನೆ ನೀವೆಲ್ಲ ಕನ್ನಡಪ್ರಭ ನೋಡಿದಿರೋ ಗೊತ್ತಿಲ್ಲ. ಕಡಿಯುವ ಮುನ್ನ ಫೋಟೋ ತೆಗೆಯುತ್ತಿದ್ದ ಹೊನ್ನಾವರದ ಗಬ್ಬದ ಹಸು ಹಂತಕರು ಆ ಹಸುವನ್ನು ಕಡಿಯೋಕ್ಕಿಂತ ಮುಂಚೆ ಗಬ್ಬದ ಹಸುನ ಫೋಟೋ ತೆಗೆದು ಆ ಹಸುವ ಚಿತ್ರವನ್ನು ವಾಟ್ಸಪ್ ಮುಖಾಂತರ ಯಾರು ಗಬ್ಬದ ಹಸು ಬೇಕು ಅಂತ ಬೇಡಿಕೆ ಇಟ್ಟಿರ್ತಾರೋ ಅವರಿಗೆ ವಾಟ್ಸಪ್ ಮುಖಾಂತರ ಆ ಚಿತ್ರ ಕಳಿಸ್ತಾರೆ. ಆ ಮಾಂಸದ ಚಿತ್ರ ರವಾನೆ ಮಾಡ್ತಾರೆ. ಅದಾದ ನಂತರ ಅವ್ರ ಬೇಡಿಕೆ ಎಷ್ಟಿದೆಯೋ ಅಷ್ಟನ್ನು ಕಳಿಸ್ಕೊಡ್ತಾರೆ. ಇದು ಹೊನ್ನಾವರದಲ್ಲಿ ಪೊಲೀಸ್ ಇಲಾಖೆನೇ ಹಿಡಿದಿರೋಂಥ ಒಂದು ಕೇಸು. ಇದು ಗಬ್ಬದ ಹಸು, ಗೋವನ್ನು ನಾವು ತಾಯಿ ಅಂತ ಪೂಜೆ ಮಾಡ್ತೀವಿ ಹಿಂದೂಗಳು. ಯಾವ ನ್ಯಾಯ, ಎಲ್ಲಿದ್ದೀವಿ ನಾವು? ಇಂಥ ಸುದ್ದಿ ಎಲ್ಲ ಕೇಳಿದ ಮೇಲೆ ನಾವು ಬದುಕಿರಬೇಕೋ ಸಾಯ್ಬೇಕೋ ನನಗಂತೂ ಅರ್ಥ ಆಗಲ್ಲ. ಇದ್ರ ಬಗ್ಗೆ ಉಗ್ರವಾದ ಟೀಕೆ ಮಾಡಿದ್ರೆ ನಾನ್ ಬೈಲಬಲ್ ವಾರೆಂಟ್ಗಳು ಹಾಕಿಸ್ತಾರೆ. ಅದಕ್ಕೆ ನಾವೇನು ಹೆದರಲ್ಲ, ಮಾತು ಬೇರೆ. ಆದರೆ ಕರ್ನಾಟಕದಲ್ಲಿ ಶಾಂತಿ ಬೇಡವಾ? ಹದಿನೈದು ದಿನದ ಕೆಳಗೆ ಚಾಮರಾಜಪೇಟೆಯಲ್ಲಿ ಕೊಟ್ಟಿಗೆಯಲ್ಲಿದ್ದಂಥ 3 ಹಸುಗಳ ಕೆಚ್ಚಲು ಕೊಯ್ತಾರೆ. ಕತ್ತಿ ಹಿಡ್ಕೊಂಡು ಹಸು ಕಾಲಿಗೆ ಹೊಡಿತಾರೆ. ಏನು ಹೇಳಬೇಕು ನಂಗೆ ತೋಚಲ್ಲ. ನಾನು ಮಾನ್ಯ ಮುಖ್ಯಮಂತ್ರಿಗಳು ಪ್ರಾರ್ಥನೆ ಮಾಡ್ತೇನೆ, ನೀವು ಪರಮೇಶ್ವರ್ ಅವರು, ಉಪಮುಖ್ಯಮಂತ್ರಿಗಳು, ಜಮೀರ್ ಅಹಮದ್ ಅವರು ಹೊನ್ನಾವರಕ್ಕೆ ಒಂದ್ಸರಿ ಹೋಗ್ಬಿಟ್ಟು ಬನ್ನಿ. ನಿಮ್ಮ ಪೊಲೀಸ್ ಇಲಾಖೆಯವರೇ ಏನು ರಿಪೋರ್ಟ್ ಕೊಡ್ತಾರೆ ತಿಳ್ಕೊಳ್ಳಿ. ಹೊನ್ನಾವರದಲ್ಲಿ ನಡೆದಂಥ ಒಂದು ಘಟನೆ ಒಂದು ಪತ್ರಿಕೆಯಲ್ಲಿ ಬಂದಿದೆ. ರಾಜ್ಯದ ಇನ್ನೆಲ್ಲೆಲ್ಲಿ ಈ ರೀತಿ ನಡೀತಾ ಇರ್ಬೋದು. ಇದರಿಂದ ಎಷ್ಟು ಗ್ಯಾಂಗ್ಗಳಿದೆ. ಒಂದು ಕಡೆ ಜಮೀರ್ ಅಹಮದ್ ಹೇಳಿಕೆ ಕೊಡ್ತಾರೆ, ನಾನು ಯಾವುದೇ ಕಾರಣಕ್ಕೂ ಜಾತಿವಾದ ಮಾಡಲ್ಲ, ನನ್ನ ಮಕ್ಕಳ ಹಣೆ ಮೊಮ್ಮಕ್ಕಳ ಹಣೆ ಅಂತ. ಇನ್ನೊಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡಿದ್ರೆ ಬಡವರ ಹೊಟ್ಟೆ ತುಂಬತ್ತಾ ಅಂತ ಕೇಳ್ತಾರೆ. ಇದು ನಾನು ಎಲ್ಲ ಮುಸಲ್ಮಾನರಿಗೂ ಟೀಕೆ ಮಾಡ್ತಿಲ್ಲ. ಹಿಂದೂ ಸಮಾಜವನ್ನು ಅಪಮಾನ ಮಾಡಬೇಕು, ಗೋವುಗಳನ್ನು ಹತ್ಯೆ ಮಾಡಬೇಕು ಅನ್ನೋಂಥ ಗೂಂಡಾಗಳ ಬಗ್ಗೆ ನನಗೆ ನೋವಿದೆ. ಅವ್ರಿಗೆ ಕುಮ್ಮಕ್ಕಿದು, ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಮ ಸರ್ಕಾರ ಇದೆ ನಿಮಗೆ ರಕ್ಷಣೆ ಮಾಡೋದಕ್ಕೆ. ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು,
ಜೆರೂಸಲೇಮ್ನಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹೋಗ್ತಾ ಇರೋದ್ರಿಂದ, ಆ ಕ್ರಿಶ್ಚಿಯನ್ರು ಪುಣ್ಯಕ್ಷೇತ್ರಕ್ಕೆ ಹೋಗೋದ್ರಿಂದ ಕ್ರಿಶ್ಚಿಯನ್ರು ಹೊಟ್ಟೆ ತುಂಬುತ್ತಾ? ಕೇಳಿ ಧೈರ್ಯ ಇದ್ದರೆ. ಮೆಕ್ಕಾ ಮದೀನಾಕ್ಕೆ ಹೋಗ್ತಾರಲ್ಲ ಮುಸಲ್ಮಾನರು, ಅಲ್ಲಿ ಹೋಗೋದ್ರಿಂದ ಆ ಬಡವರು ಹೊಟ್ಟೆ ತುಂಬುತ್ತಾ? ಕೇಳಿ ತಾಕತ್ತಿದ್ರೆ. ಹಿಂದೂ ಸಮಾಜ ಹೇಗಿದ್ರು ಸುಮ್ಮನೆ ಇರುತ್ತೆ ಅಂತ ಅಂದ್ಕೊಂಡು ಬಾಯಿ ಬಂದಂಗೆ ಮಾತಾಡಿದ್ರೆ ಇದು ಒಳ್ಳೆಯದಲ್ಲ. ಇದರ ಪರಿಣಾಮ ಎದುರಿಸಬೇಕಾಗತ್ತೇನೆ ಅಂತ ಎಚ್ಚರಿಕೆ ನಾನು ಕೊಡೋಕ್ಕೆ ಇಷ್ಟಪಡ್ತೇನೆ. ಬ್ರಿಗೇಡಿನ ಅಧ್ಯಕ್ಷರಾದ ಮಕಣಾಪುರದ ಪೂಜ್ಯ ಸೋಮೇಶ್ವರ ಸ್ವಾಮೀಜಿಗಳು ಇವತ್ತೆಲ್ಲ ಭಾಗಗಳು ಸುತ್ಕೊಂಡ್ಬಂದಿದ್ದಾರೆ. ಫೆಬ್ರವರಿ 4ನೇ ತಾರೀಕು 1008 ಸಾಧು ಸಂತರ ಪಾದ ಪೂಜೆಯನ್ನು ಮಾಡ್ತಾ ಆ ಒಂದು ಬ್ರಿಗೇಡನ್ನು ಉದ್ಘಾಟನೆ ಆಗತ್ತೆ. ಇದು ನಾವು ಮುಂಚೆ ತೀರ್ಮಾನ ಮಾಡಿ 1008 ಸಾಕು ಅಂದ್ಕೊಂಡಿದ್ವಿ. ಆದರೆ ನಮ್ಮ ಮಾರ್ಗದರ್ಶನ ಮಂಡಳಿಯ ಅಧ್ಯಕ್ಷರು ಮಾನ್ಯ ಮಕಣಾಪುರ ಸ್ವಾಮೀಜಿಗಳ ನೇತೃತ್ವದಲ್ಲಿ 4 ತಂಡಗಳಲ್ಲಿ ಅನೇಕ ಸ್ವಾಮಿಗಳನ್ನು ಭೇಟಿ ಮಾಡ್ತಾ ಇದ್ದಾರೆ. ತುಂಬ ಸಂತೋಷದಿಂದ ಎಲ್ಲ ಸ್ವಾಮಿಗಳು ಒಪ್ಪಿಕೊಂಡು 1008ಕ್ಕೂ ಜಾಸ್ತಿ ಈಗಾಗಲೇ ನಾವು ಬರ್ತೀವಿ ಅನ್ನೋಂಥ ಸ್ವಾಮಿಗಳ ಕೈಲಿ ಹೇಳಿದ್ದಾರೆ. ಅತಿ ಉತ್ಸಾಹ ರೈತರಲ್ಲಿ, ಯುವಕರಲ್ಲಿ, ಹೆಣ್ಮಕ್ಕಳಲ್ಲಿ, ಸಾಧು ಸಂತರಲ್ಲಿ ನಮ್ಮ ನಿರೀಕ್ಷೆ ಮೀರಿ ಉತ್ಸಾಹ ಇದೆ. ಹೀಗಾಗಿ 4ನೇ ತಾರೀಕು ಉದ್ಘಾಟನಾ ಸಮಾರಂಭ ಮುಗಿತಿದ್ದಂಗೆ ಮಾನ್ಯ ಕನ್ನೇರಿ ಮಠದ ಪೂಜ್ಯ ಜಗದ್ಗುರುಗಳು, ಕಾಗಿನೆಲೆ ತಿಂತಿಣಿ ಪೀಠದ ಸ್ವಾಮಿಗಳು, ಅವ್ರ ಜೊತೆಗೆ 1008ಕ್ಕೂ ಹೆಚ್ಚಿಗೆ ಸ್ವಾಮಿಗಳು ಬಂದು ಉದ್ಘಾಟನೆ ಮಾಡಿದ ನಂತರ ಮುಂದಿನ ಚಟುವಟಿಕೆಗಳು ಏನು ಮಾಡಬೇಕು, ಸೇವಾ ಚಟುವಟಿಕೆಗಳು ಏನು ಮಾಡಬೇಕು, ಧರ್ಮ ರಕ್ಷಣೆಗೆ ಏನು ಮಾಡಬೇಕು, ಗೋರಕ್ಷಣೆಗೆ ಏನು ಮಾಡಬೇಕು, ಹೆಣ್ಮಕ್ಕಳಿಗೆ ರಕ್ಷಣೆಗೆ ಏನು ಮಾಡಬೇಕು, ರೈತರಿಗೆ ಅನ್ಯಾಯ ಆದಾಗ ಏನು ಮಾಡಬೇಕು, ಈ ಎಲ್ಲ ಅಂಶಗಳನ್ನು ಕೂಡ ಚರ್ಚೆ ಮಾಡ್ತೀವಿ. 4ನೇ ತಾರೀಕು ನಂತರ ಒಂದು ದಿನ ಪೂರ್ಣ ಬೆಳಗ್ಗೆಯಿಂದ ಸಂಜೆ ತನಕನೂ ಸೇರಿ ಪ್ರತಿ ಜಿಲ್ಲೆನಲ್ಲೂ ಕೂಡ ಈ ಬ್ರಿಗೇಡಿನ ಸಮಿತಿಗಳು ಮಾಡ್ತೀವಿ. ಪ್ರತಿ ತಾಲೂಕಲ್ಲೂ ಕೂಡ ಸಮಿತಿಗಳು ಮಾಡ್ತೀವಿ. ಆ ಸಮಿತಿಗಳ ಮುಖಾಂತರ ಈ ಒಂದು ಧರ್ಮದ ಕಾರ್ಯ, ಸೇವಾ ಚಟುವಟಿಕೆಗಳನ್ನು ಮುಂದುವರಿಸಬೇಕು ಅಂತ ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. 4ನೇ ತಾರೀಕು ನಂತರ ಪೂಜ್ಯ ಸ್ವಾಮಿಗಳೆಲ್ಲ ಸೇರಿ ಯಾವ ದಿನಾಂಕ ನಿಶ್ಚಯ ಮಾಡ್ತಾರೋ ಆ ದಿನಾಂಕ, ಸ್ಥಳ ಅವ್ರು ಹೇಳ್ತಾರೆ, ಅಲ್ಲಿ ಒಟ್ಟಿಗೆ ಸೇರಿಕೊಂಡು ನಮ್ಮ ಮುಂದಿನ ಕಾರ್ಯಚಟುವಟಿಕೆಗಳನ್ನು ನಾವು ಆಮೇಲೆ ಘೋಷಣೆ ಮಾಡೋರು ಇದ್ದೀವಿ. ಮಲ್ಲಿಕಾರ್ಜುನ್ ಖರ್ಗೆ ಪ್ರಶ್ನೆ ಕೇಳಲಿ, ಅವರಿಗೆ ತಲೆಗಿಲೆ ಕೆಟ್ಟಿದೆಯಾ ಖಾದರ್ ನಿನಗೆ, ನೀನು ಯಾಕೆ ಹೋಗಿದ್ದೆ ಅಂತ. ನೀನು ಹೋಗೋದ್ರಿಂದ ನಿಮ್ಮ ಕುಟುಂಬ ಹೋಗಿ ಬರೋದ್ರಿಂದ ಯಾರ್ದಾರು ಹೊಟ್ಟೆ ತುಂಬತ್ತಾ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಖಾದರ್ಗೆ ಕೇಳಲಿ. ಇಲ್ಲ, ಖಾದರ್ನ ಕಾಂಗ್ರೆಸ್ ಪಕ್ಷದಿಂದ ಡಿಸ್ಮಿಸ್ ಮಾಡಲಿ. ಮತ್ತು ಈ 40 ಕೋಟಿ ಜನ, ಯಾಕಂದರೆ ದೇಶದ 1/3 ಜನ ಅಲ್ಲಿ ಹೋಗಿ ಬರ್ತಾ ಇದ್ದಾರೆ ಕನಿಷ್ಠ. ಅಲ್ಲೇನು ಕಾಂಗ್ರೆಸ್ಸು, BJP, JDS ಏನೂ ಇಲ್ಲ. ಆ ಧರ್ಮ ಈ ಧರ್ಮ ಏನೂ ಇಲ್ಲ. ಹಾಗಾದರೆ ಕೋಟಿ ತೀರ್ಥ ಅಂಥ ಒಂದು ಜಾಗಕ್ಕೆ ಅಕಸ್ಮಾತ್ ಕಾಂಗ್ರೆಸ್ಗಳು ಯಾರು ಹೋಗಿದ್ದಾರೆ ನೋಡಿ, ಅವರೆಲ್ಲರನ್ನೂ ಸಸ್ಪೆಂಡ್ ಮಾಡಿಬಿಡಲಿ, ಡಿಸ್ಮಿಸ್ ಮಾಡಲಿ. ಅವಾಗ ಇವರು AICC ಅಧ್ಯಕ್ಷರಾಗಿ ಹೆಂಗೆ ಉಳಿತಾರೋ ನೋಡೋಣ. ಬಾಯಿ ಬಂದಂಗೆ ಮಾತಾಡೋದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು
ನಾನು ಭಾಳ ಕೆಟ್ಟ ಪದ ಬಳಸ್ಬೇಕು, ಬೇರೆಯವರಾಗಿದ್ದರೆ ಅವ್ರ ವಯಸ್ಸಿಲ್ಲ ಅಂದರೆ ಬೇರೆ ಪದ ಬಳಸ್ತಿದ್ದೆ. ನಾನು ಭಾಳ ಹಿರಿಯರವರು, ಅವ್ರ ಬಾಯಲ್ಲಿ ಇಂಥ ಪದಗಳು ಬರಬಾರ್ದು. ಸರ್, ರಾಜ್ಯದಲ್ಲಿ ಸರ್ಕಾರವೇ ಸತ್ತೋಗಿದೆ. ಯಾವ ಆ್ಯಂಗಲಲ್ಲಿ ನೋಡ್ತೀರಾ? ಮೈಕ್ರೋ ಫೈನಾನ್ಸ್ಗಳು, ಸಾಲ, ಬಡ್ಡಿ, ಅದ್ರ ಮುಖಾಂತರ ಅನೇಕರು ಸಾಯ್ತಾ ಇದ್ದಾರೆ. ರೈತರು ಆತ್ಮಹತ್ಯೆಗಳು ಮಾಡ್ಕೋತಾ ಇದ್ದಾರೆ. ಕಾಂಟ್ರಾಕ್ಟರ್ಗಳು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಈ ಸರ್ಕಾರ ಒಂದು ರೀತಿಯ ನಮ್ಗೆ ಹೆಂಗಿದ್ರು ಓಟ್ ಕೊಟ್ಬಿಟ್ಟಿದ್ದಾರೆ, ಏನು ಬೇಕಾದ್ರೂ ನಾವು ಮಾಡ್ಕೋಬೋದು ಅನ್ನೋಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೇ ಮಾರಕವಾಗಿ ನಡ್ಕೋತಾ ಇದೆ. ನೋಡೋಣ ಬರೋಂಥ ದಿನಗಳು ಏನೇನಾಗುತ್ತೆ ಅನ್ನೋದು. ನಮ್ಮ ರಾಜ್ಯದ ಇತಿಹಾಸದಲ್ಲಿ ಇಷ್ಟು ಕೆಟ್ಟ ಸರ್ಕಾರ ಯಾವುದೂ ಬಂದಿರಲಿಲ್ಲ. ಹಗರಣಗಳ ಮೇಲೆ ಹಗರಣ. ಇವತ್ತೊಂದು ಸಂತೋಷ ಸುದ್ದಿ ಅಂದರೆ, ಶ್ರೀಮತಿ ಮುಖ್ಯಮಂತ್ರಿಗಳ ಮನೆಯವ್ರಿಗೆ ಸ್ವಲ್ಪ ನಿರಾಳ ಆಗಿದೆ ಅಂತ ಕೇಳಿ ಸಂತೋಷ ಆಯಿತು. ಯಾಕಂದರೆ ಆ ಹೆಣ್ಮಗಳು ಮುಗ್ಧ ಹೆಣ್ಮಗಳು. ಇವರೆಲ್ಲ ಹೋಗಿ ಸೈನ್ ಮಾಡೋದು ಮಾಡಿರ್ತಾರೆ ಅಷ್ಟೇ. ನನಗೆ ಭಯ ಇತ್ತು ಅವ್ರಿಗೂ ಎಲ್ಲಿ ತೊಂದರೆ ಆಗುತ್ತೋ ಅಂತ. ಸದ್ಯಕ್ಕೆ ನಿರಾಳ ಆಗಿದೆ, ಅದು ನಮಗೆಲ್ರಿಗೂ ನಿರಾಳ. ಎಲ್ಲಿದೆ ರೀ ಸರ್ಕಾರ? ಸರ್ಕಾರ ಇದ್ದಿದ್ರೆ ಏನಾದ್ರು ಬೋದು. ಹಳ್ಳಿಗಳ ಕಡೆ ಹೋದರೆ ಆ ಗುಂಡಿ ರಸ್ತೆಗಳು, ಕುಡಿಯೋಕೆ ನೀರಿಲ್ಲ. ಜನಗಳು ಎಲ್ಲ ನಮಗೆ ಕೇಳಿದ್ರೆ ನಿಮ್ಮ ಎಮ್ ಎಲ್ ಎ ಕೇಳಿ ಅಂತಂದರೆ, ಎಲ್ಲಿ ಯಾರು ಸರ್ ಎಮ್ ಎಲ್ ಎ ಸಿಗೋದೇ ಇಲ್ಲ ಅಂತಾರೆ. ಫೋನಲ್ಲೂ ಸಿಗಲ್ಲ ಅಂತಾರೆ. ಮಂತ್ರಿಗಳು ಫೋನಲ್ಲಿ ಸಿಗಲ್ಲ. ಮುಖ್ಯಮಂತ್ರಿಗಳ ಪರಿಸ್ಥಿತಿ ಹೀಗಿದೆ. ಜಾತಿ ಹೆಸರಲ್ಲಿ ಬಡ್ದಾಡ್ತಿದ್ದಾರೆ, ನಾನು ಮುಖ್ಯಮಂತ್ರಿ ಆಗಬೇಕು ಅಂತ. ಆಗಲೇ ಲೆಕ್ಕದಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಹೋಯ್ತು ಅನ್ನೋಂಥ ಭಾವನೆಯಲ್ಲಿ ಅವರೆಲ್ಲರೂ ಇದ್ದಾರೆ. ಕಾಂಗ್ರೆಸ್ನವರು ನಾಳೆ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಲೆಕ್ಕದಲ್ಲಿದ್ದಾರೆ ಅವರು. ಅನೇಕರು ವಿದೇಶಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ, ಅನೇಕರು ಡಿನ್ನರ್ ಪಾರ್ಟಿಗಳು ಮಾಡಿಸ್ತಾ ಇದ್ದಾರೆ. ಮಹಾತ್ಮ ಗಾಂಧೀಜಿ ಇವತ್ತೇನೋ ಬದುಕಿದ್ರೆ ನೇಣಾಕೊಂಡು ಸತ್ತೋಗ್ತಿದ್ರಣ್ಣ. ಯಾಕೆಂದರೆ ಅವತ್ತೇ ಹೇಳಿದ್ರು ಅವರು, ಸ್ವತಂತ್ರ ಬಂದ ಸಂದರ್ಭದಲ್ಲಿ ಸ್ವತಂತ್ರ ಬರ್ತಾ ಇದೆ, ಸ್ವತಂತ್ರ ತರೋದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಇರೋದು, ಈ ಕಾಂಗ್ರೆಸ್ ಪಕ್ಷವನ್ನು ಡಿಸಾಲ್ವ್ ಮಾಡಿ. ಸ್ವಾತಂತ್ರ್ಯ ಪೂರ್ವದಲ್ಲೇ ಮಹಾತ್ಮ ಗಾಂಧೀಜಿಯವರು ಹೇಳಿದರು, ಇಷ್ಟು ಭ್ರಷ್ಟಾಚಾರ, ಇದು ಇಷ್ಟು. ಇನ್ನೊಂದು ಮಾತು ಹೇಳಿದರು, ಈ ದೇಶಕ್ಕೆ ಸ್ವತಂತ್ರ ಬಂದ ಮೊದಲನೇ ನಿರ್ಣಯ ಲೋಕಸಭೆಯಲ್ಲಿ ಗೋಹತ್ಯೆ ನಿಷೇಧ ಮಾಡಿಸ್ತೇವೆ. ಗಬ್ಬಾಗಿರೋಂಥ ಹಸುಗಳನ್ನು ಕಡಿತಾ ಇರೋಂಥ ಸ್ಥಿತಿಯಲ್ಲಿ ಮಹಾತ್ಮ ಗಾಂಧೀಜಿಯವರು ಬದುಕಿದ್ರೆ ಏನು ಮಾಡ್ತಿದ್ರು? ಹಸುನ ಕೆಚ್ಚಲುಗಳನ್ನು ಮೂರು ಹಸು ಕೆಚ್ಚಲನ್ನು ಕಟ್ ಮಾಡಿ ಕಾಲಿಗೆ ಗಾಯ ಮಾಡ್ತಾ ಇದ್ದರೆ ಗಾಂಧೀಜಿಯವರು ಏನು ಮಾಡ್ತಿದ್ರು? ಇವರೇನು ಗಾಂಧಿ, ಅಂಬೇಡ್ಕರ್ ಹೆಸರು ಹೇಳಿದ್ದೇ ಇತ್ತು. ಆ ಹೆಸರುಗಳ ಮುಖಾಂತರ ಇವರು ರಾಜಕಾರಣ ಮಾಡಿಕೊಂಡು ಲೂಟಿ ಹೊಡಿತಾ ಇದ್ದಾರೆ. ನಮ್ಮ ರಾಜ್ಯದ ದುರ್ದೈವ. ಎಷ್ಟು ದಿನ ಆಗುತ್ತೆ ನೋಡೋಣ. ಇದನ್ನು ನೀವು ಮಾಡಿ, ಯಾರು ಬೇಕಾದ್ರೂ ಮಾಡೋಕ್ಕೆ ಅವಕಾಶ ಇದೆ. ಯಾಕೆಂದರೆ ಭಾರತೀಯ ಜನತಾ ಪಾರ್ಟಿನಲ್ಲಿ ಅದೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. ಯಾರು ಮುಂಚೆ ಮೆಂಬರ್ ಆಗಬೇಕು, ಮೆಂಬರ್ ಆಗಿ ಅವರು ಬೂತ್ ಮಟ್ಟದ ಸಮಿತಿ ಆಗಬೇಕು, ಆಮೇಲೆ ಮಂಡಲ ಸಮಿತಿ, ಜಿಲ್ಲಾ ಸಮಿತಿ, ರಾಜ್ಯ ಸಮಿತಿ, ರಾಷ್ಟ್ರೀಯ ಸಮಿತಿ. ಚುನಾವಣೆಯಲ್ಲಿ ನಡೀತಾ ಇರೋಂಥ ವ್ಯವಸ್ಥೆಯಲ್ಲಿ ಯಾವುದಾದ್ರೂ ರಾಜಕೀಯ ಪಕ್ಷ ಇದ್ದರೆ ಭಾರತೀಯ ಜನತಾ ಮಾತ್ರ. ಯಾರು ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದು, ಅದರದ್ದೇನು ಪ್ರಶ್ನೆ ವಿಶೇಷ ಅಲ್ಲ. ಸಿಕ್ಕಾಪಟ್ಟೆ ಎಲ್ಲ ಪಾರ್ಟಿನಲ್ಲೂ ಬಣ ರಾಜಕೀಯ ಅನ್ನೋದು ಸಮಾಜ ಸೇವೆ ಅನ್ನೋದು ಮರ್ತೋಗಿದೆ. ರಾಜಕೀಯ ಅನ್ನೋದು ಒಂದು ಬಿಸ್ನೆಸ್ ಆಗಿದೆ. ಎಲ್ಲರೂ ಬಿಸ್ನೆಸ್ಸು, ರಾಜಕಾರಣರು ಬಿಸ್ನೆಸ್ಸು. ಇನ್ವೆಸ್ಟ್ ಮಾಡು, ವಾಪಸ್ ದುಡ್ಕೋ. ದುರ್ದೈವ.